ಮಗಳು ಬರ್ತಾಳೇನೋ ಸರಿ, ಆದರೆ ಏನ್ರಿ ಮಾಡಿ ಹಾಕೋದು? ಮನೇಲಿ ಏನೂ ಇಲ್ಲ, ಕೈಯಲ್ಲಿ ಇದ್ಯಾರಪ್ಪ ಬೆಳಗ್ಗೆನೆ ಫೋನ್ ಮಾಡ್ತಿರೋದು? ಬಂದೆ ಬಂದೆ. ಹಲೋ ಅಮ್ಮ, ನಾನಮ್ಮ ಲಕ್ಷ್ಮಿ. ಅಮ್ಮ, ನಾಳೆ ಊರಿಗೆ ಹೊರಡ್ತಿದ್ದೀನಮ್ಮ. ನಿನ್ನನ್ನು ಅಪ್ಪನ ನೋಡ್ಬೇಕಂತ ತುಂಬ ಆಸೆ ಆಗ್ತಿದೆಯಮ್ಮ. ಅಯ್ಯೋ ನನ್ನ ಬಂಗಾರ, ಬಾ ಮಗಳೇ, ನಿಮ್ಮ ಮನೆಗೆ ಬರೋಕೆ ಹೇಳಿ ಬರ್ಬೇಕೇನಮ್ಮ. ಬನ್ನಿ ಅಮ್ಮ, ಅಪ್ಪಯ್ಯ ನಾನು ಕಾಯ್ತಿರ್ತೀವಿ. ರೀ ರೀ, ನಾಳೆ ನಮ್ಮ ಲಕ್ಷ್ಮಿ ಬರ್ತಾಳಂತೆ. ಈಗ ಫೋನ್ ಬಂತು ಕಣ್ರಿ, ಮಗು ಅಳಿಯ ಎಲ್ಲ ಬರ್ತಾರಂತೆ. ಹೌದು ಪಾರ್ವತಿ, ಎಷ್ಟು ದಿನ ಆಯ್ತು ಕಣೆ ಮಗಳು ಮುಖ ನೋಡಿದೆ. ನಾವಿಬ್ಬರೇ ಬೋಳ್ ಮನೆಗೆ ಎರಡು ಗೂಟ್ ಕಂಬದ ಥರ ಇದ್ದು ಬೇಜಾರು. ನಿನ್ನ ಮಗಳು ಮನೆಗೆ ಬರ್ತಾಳೆ, ಬೇಗ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊ. ಊಟ ತಿಂಡಿಗೆ ಏನು ಕಮ್ಮಿ ಮಾಡಬೇಡ. ಮಕ್ಕಳಿಗೆ ಒಳ್ಳೊಳ್ಳೆ ಅಡುಗೆ ತಿಂಡಿ ಮಾಡಿ ಹಾಕು, ಆಯ್ತಾ? ಮಗಳು ಬರ್ತಾಳೇನೋ ಸರಿ, ಆದರೆ ಏನ್ರಿ ಮಾಡಿ ಹಾಕೋದು? ಮನೇಲಿ ಏನೂ ಇಲ್ಲ, ಕೈಯಲ್ಲಿ ಒಂದು ಕಾಸು ಇಲ್ವಲ್ರಿ. ಇದಿದ್ದೆಲ್ಲ ಈ ಬಾರಿ ಬಿತ್ತನೆಗೆ ಆಯ್ತು, ಒಂದು ಪಾವಣಿನೂ ಇಲ್ವಲ್ರಿ. ನೀ ತಲೆ ಬಿಸಿ ತಗೋಬೇಡ ಮರೈತಿ, ನಾನು ಇದೀನಲ್ಲ, ಎಲ್ಲ ನೋಡ್ಕೋತೀನಿ. ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ, ಸೆಟ್ರ ಹತ್ರ ಸಾಲ ಕೇಳ್ತೀನಿ. ಏನಾದ್ರೂ ಒಂದು ಆಗುತ್ತೆ ಬಿಡು, ಯೋಚನೆ ಮಾಡಬೇಡ. ಮತ್ತೆ ಸಾಲ ಹೆಂಗ್ರಿ ತೀರ್ಸೋದು? ಅಯ್ಯೋ, ಆಮೇಲೆ ಇಬ್ರು ಅವ್ರ ಮನೆಗೆ ಕೂಲಿಗೆ ಹೋದ್ರೆ ಆಯ್ತು ಕಣೆ. ಅಪರೂಪಕ್ಕೆ ಬರೋ ಮಗಳಿಗೆ ಏನು ಕಮ್ಮಿ ಆಗಬಾರ್ದು ನೋಡು. ನೀ ಮನೇಲಿ ಎಲ್ಲ ನೋಡ್ಕೊ, ನಾನು ಹೊರಗಿದ್ದು ಬಂದೋಬಸ್ತ್ ಮಾಡ್ಕೊಂಡು ಬರ್ತೀನಿ. ನನ್ನ ಮಗಳು ಬರ್ತಾಳೆ, ನನ್ನ ಮಗಳು. ಜೇಬಲ್ ಕಾಸು ಇಲ್ದಿದ್ರು ಮಗಳು ಬರ್ತಾಳನ್ನೋ ಖುಷಿ ತಿಕಾಣಿ ಇಲ್ಲ ಈ ಅಪ್ಪಂಗೆ. ಇನ್ನು ನಾನು ಕೂತ್ರಾಗಲ್ಲ, ಎಲ್ಲ ಅಚ್ಚುಕಟ್ಟಲ್ಲಿ ರೆಡಿ ಮಾಡ್ಕೋತೀನಿ. ಪಾರ್ವತಿ, ನೀ ಹೇಳಿದ್ದೆಲ್ಲ ತಗೊಬಂದಿದ್ದೀನಿ ಕಣೆ. ಅಡುಗೆ ಎಲ್ಲ ಬೇಗ ಮಾಡ್ಕೊ. ನಾನು ಬಸ್ ಸ್ಟಾಪಿಗೆ ಹೋಗ್ತಿದ್ದೀನಿ, ಲಕ್ಷ್ಮಿ ಬರೋ ಹೊತ್ತಾಯ್ತು. ಈ ಬಸ್ಸಿಗೆ ಬಂದ್ಲೋ ಏನೋ. ಅಲ್ಲಲ್ಲ ನನ್ನ ಬಂಗಾರ, ಎಷ್ಟು ದೊಡ್ಡಳಾಗ್ಬಿಟ್ಟಿದೀಯಮ್ಮ. ಲಕ್ಷ್ಮಿ, ಹುಷಾರಿದ್ಯೇನಮ್ಮ? ಹ್ಞೂ ಅಪ್ಪ, ನೀವು ಚೆನ್ನಾಗಿದ್ದೀರಪ್ಪ. ಯಾಕಪ್ಪ ಕಣ್ಣಲ್ಲಿ ನೀರು? ಇದು ನಿಮ್ಮನ್ನು ನೋಡಿದ ಖುಷಿಗಮ್ಮ. ನಮಗೇನಮ್ಮ, ಕಲ್ಲು ಬಂಡಿ ಥರ ಗಟ್ಟಿ ಮುಟ್ಟಿದ್ದೀವಿ ನೋಡು. ಅಡಿಮಯ್ಯ, ಚೆನ್ನಾಗಿದ್ದೀಯನಪ್ಪ? ಮನೇಲೆಲ್ಲ ಆರಾಮ? ಎಲ್ಲ ಆರಾಮ ಮಾವ. ಬನ್ನಿ ಮನೆಗೆ ಹೋಗುವ. ಅಮ್ಮ ಕಣ್ಣು ಬಾಯಿ ಬಿಟ್ಕೊಂಡು ಕಾಯ್ತಿದ್ದಾಳೆ, ಬನ್ನಿ. ಬಂದ್ರಾ? ಬಾ ಬಾ ಬಾ. ಲಕ್ಷ್ಮಿ, ಹೆಂಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ, ನೀನು ಹೆಂಗಿದ್ಯಮ್ಮ? ನನಗೇನು ಬಿಡು, ಗಟ್ಟಿ ಮುಟ್ಟಿದ್ದೀನಿ ನೋಡು. ಅಡಿಮಯ್ಯ, ಹೇಗಿದ್ಯಪ್ಪ? ನೀರು ತಗೊಳಪ್ಪ, ಕಾಲು ತೊಳ್ಕೊ. ರಾಜ, ಬಂದ್ಯಾ? ನನ್ನ ನೆನಪು ಹೋಗಲಿಲ್ಲ ನಿಂಗೆ ಅಲ್ವಾ? ಯಾವಾಗ ಬಂದ್ಯಮ್ಮ ಲಕ್ಷ್ಮಿ? ಹುಷಾರಿದ್ಯೇನಮ್ಮ? ಹ್ಯಾಂಗಿದ್ಯೋ ಹಾಗೆ ಇದೆಯಮ್ಮ. ಇನ್ನು ಈಗಷ್ಟೇ ಬಂದೆ ಆಂಟಿ, ನೀವೆಲ್ಲ ಹುಷಾರಿದ್ದೀರಾ? ನಮಗೇನಮ್ಮ, ಕೂಲಿ ನಾಲಿ ಮಾಡ್ಕೊಂಡು ಸಿಕ್ಕಿದ್ದು ತಿಂದ್ಕೊಂಡು ಹಿಂಗಿದ್ದೀವಿ ನೋಡು. ಮತ್ತಳಿಮಯ್ಯ, ಕೆಲಸದಲ್ಲೆಲ್ಲ ತೊಂದರೆ ಇಲ್ಲಲ್ಲ? ಸಿಟಿ ಅಂದಮೇಲೆ ಎಲ್ಲ ಕಷ್ಟ ಅಲ್ವಾ? ಎಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಮಾವಯ್ಯ, ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಇಲ್ಲೆಲ್ಲ ಗದ್ದೆ ತೋಟ ಎಲ್ಲ ಈ ಬಾರಿ ಚೆನ್ನಾಗಾಗಿದ್ಯಾ? ಎಂತ ಚೆನ್ನಾಗಿ ಮಗ, ಬೆಳೆ ಎಲ್ಲ ಈ ಸರಿ ಏನಿಲ್ಲ. ಹಂದಿ ಕಾಟ ಎಲ್ಲ ಹಾಳು ಮಾಡಿ ಹೋಗ್ತವೆ. ಅಡಿಕೆ ಅದೆಂಥದ್ದು ಕೊಳೆ ರೋಗ, ಅದು ಹಾಳು. ದನ ಒಂದು 5-6 ಲೀಟ್ರ್ ಹಾಲು ಕೊಡ್ತದ ನೋಡು. ಏನೋ ಜೀವನ ಸುಮಾರಿಗೆ ನಡೀತಿದೆ. ಲಕ್ಷ್ಮಿ, ಅಲ್ಲಿ ಮನೇಲಿ ನೀನು ಹತ್ತಿರಕ್ಲೆ ಇನ್ನೂ ಹಾಗೆ ಇತ್ತೇನಮ್ಮ? ಅದು ಇದ್ದಿದ್ದೆ ಬಿಡಮ್ಮ, ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಾನಾಯ್ತು, ನನ್ನ ಕೆಲಸ ಆಯಿತು, ಅವರೊಂದು ಅಂದು ಸಾಕಾಗಿ ಸುಮ್ಮನಾಗ್ತಾರೆ. ಹೌದು ಮಗ, ಜಗಳ ಅಂತ ಹೋಗಬೇಡ. ಅತಿ ಮಾತು ಬೇಡ ಮಗ ನಮಗೆ. ನಿನ್ನ ಆರೋಗ್ಯ ಒಂದು ಚೆನ್ನಾಗಿ ನೋಡ್ಕೋ, ಅಷ್ಟು ಸಾಕು. ನೀನಲ್ಲಿ ನೆಮ್ಮದಿಯಿಂದ ಇದ್ದರೆ ನಮಗೂ ಇಲ್ಲಿ ನೆಮ್ಮದಿಯಿಂದ 2 ಕೂಳು ಇಳಿಯುತ್ತಮ್ಮ. ಪಾರ್ವತಿ, ಗಂಟೆ 2 ಆಯಿತು. ಅಬ್ಬಿ ಮಗಳು ಮಾತುಕತೆ ಮುಗಿಲಿಲ್ವೇನೆ? ಅಡುಗೆ ಆದರೆ ಬಾಳೆಲೆ ಕೊಯ್ಕೊಂಡು ಬರಲಾ? ಹೊಟ್ಟೆಗೆ ಇವತ್ತು 2 ಕೂಳು ಬೀಳುತ್ತಾ ಇಲ್ವಾ? ಮಾತಾಡಿಯೇ ಹೊಟ್ಟೆ ತುಂಬಿಸ್ಕೊಂತ್ರಿಯಾ? ಏನು ಕತೆ? ಹ್ಞೂ ಆಯ್ತ್ರಿ, ಎಲ್ಲ ರೆಡಿ. ಬಾಳೆಲ್ಲ ಕೊಯ್ಕೊಂಡು ಬನ್ನಿ, ಊಟಕ್ಕೆ ಇಡ್ತೀನಿ. ಅಮ್ಮ ಲಕ್ಷ್ಮಿ, ಇವತ್ತೇ ಹೋಗ್ಬೇಕೇನಮ್ಮ? ಇನ್ನೊಂದು 2 ದಿನ ಇದ್ದು ಹೋಗಬಾರ್ದಾ? ಈಗಷ್ಟೇ ಬಂದು ಹಂಗಿದ್ಯಲ್ಲಮ್ಮ ನನಗೆ. ಇಲ್ಲ ಅಪ್ಪಯ್ಯ, ಹೋಗದಿದ್ರೆ ಇವ್ರ ಕೆಲ್ಸಕ್ಕೆ ತೊಂದರೆ ಆಗತ್ತಪ್ಪಯ್ಯ. ಹೆಚ್ಚು ರಜೆ ಇಲ್ಲ, 2 ದಿನ ರಜೆ ಕೊಟ್ಟದ್ದು. ಮತ್ತೆ ರಜೆ ಸಿಕ್ಕಿದಾಗ ಬರ್ತಿರ್ತೀನಲ್ಲಪ್ಪಯ್ಯ. ಏನೋ ಸರಿ ಮಗ.
ಪಾರ್ವತಿ ಮಗಳಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳಿಸು. ಈ ಅಪ್ಪನ ಕೈಲಿ ಕೊಡೋಕೆ ಏನೂ ಇಲ್ಲಮ್ಮ. ಪಾರ್ವತಿ ಇಷ್ಟೇ ಇದ್ದಿದ್ದು ಮರೈತಿ, ಮಗಳಿಗೆ ಬರೀ ಕೈಯಲ್ಲಿ ಹ್ಯಾಂಗೆ ಕಳಿಸೋದು ಹೇಳು. ಇದನ್ನು ಕೊಡು, 1,000 ಇದೆ ಅಷ್ಟೇ. ತಗೋಮ್ಮ ಇಟ್ಕೋ. ಇದು ಯಾಕಮ್ಮ? ಬ್ಯಾಡಮ್ಮ, ನೀನೇ ಇಟ್ಕೊಮ್ಮ. ನನಗೆ ಯಾಕಮ್ಮ ಇದೆಲ್ಲ? ಅಯ್ಯೋ ಇಟ್ಕೊಳಮ್ಮ. ಕಡೆಗಳಿಗೆಲಿ ನಿನಗೊಂದು ಸೀರೆ ತಗೊಂಡು ಬರ್ಲಿಕ್ಕಾಗಲಿಲ್ಲ. ಅಳಿ ಮೈನಿಗೊಂದು ಪಂಚೆನೋ ಮಗಿಗೊಂದು ಅಂಗಿನೋ ತಕೋ. ಬ್ಯಾಡ ಅನ್ಬೇಡ ನನ್ನ ತಾಯಿ. ಹಾಂ ಪಾರ್ವತಿ ಆಯ್ತಾ, ಹೊರಡ್ಲಿ. ಮತ್ತೆ ತಡ ಮಾಡಿದ್ರೆ ಗಜನನ ಬಸ್ ತಪ್ಪು ಹೋದ್ರೆ ಮತ್ತೆ ಸುಮಾರಿಗೆ ಹೊತ್ತು ಬಸ್ ಇಲ್ಲ. ಮಳೆ ಬೇರೆ, ಬೇಗ ಅವ್ರ ಊರು ಮುಟ್ಕೊಳ್ಳಿ. ಬೇಗ ಕಳಿಸ್ಕೊಡು. ನನ್ನ ಬಂಗಾರ, ಈ ಅಜ್ಜಿನ ಕಾಂಬಕ್ಕೆ ಬಂದು ಹೋಗ್ತಿರ್ತೀಯಲ್ಲ ಮಗ. ಅಜ್ಜಿ ನಾಳೆ ಬರ್ತೆ, ಮತ್ತೆ ಕಾಯಿ ಕಡ್ಬು ಮಾಡ್ಕೊಂಡು ನನಗೆ. ಅಯ್ಯೋ ಬಾರಿ ನನ್ನ ಕಂದ, ತಿಂದೆ ನಂಬಷ್ಟು ಮಾಡ್ಕೊಡ್ತೀನಪ್ಪ. ಅಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೋ, ಹುಷಾರು. ಅಪ್ಪ ಜಾಗ್ರತೆ. ಬರೀ ಕೆಲಸ ಅಂತ ಹೊಲದ ಕಡೆನೇ ಇರಬೇಡ. ಆರೋಗ್ಯ ನೋಡ್ಕೋ, ಸರಿಯಾಗಿ ಊಟ ತಿಂಡಿ ಮಾಡು. ಈ ದುಡ್ಡು ಇಟ್ಕೋ ಅಪ್ಪ, ನಿನ್ನ ಖರ್ಚಿಗಾಗತ್ತೆ. ಬೇಡಮ್ಮ, ಬೇಡ ಮಗ, ನೀನೇ ಇಟ್ಕೋ ಮಗ. ಇಟ್ಕೋ ಅಪ್ಪ, ಬರ್ತೀನಿ. ಮಕ್ಕಳು ಹಿಂಗೆ ಬಂದರು, ಹಂಗೆ ಹೋದ್ರು. ಈಗ ಮತ್ತೆ ನಾವಿಬ್ಬರೇ